ಶುಲಾಗ್ಸ್. ಹೋಪ್ ಎಲ್ಲರೂ ಹೆಲ್ತಿಯಾಗೂ ಹ್ಯಾಪಿಯಾಗೂ ಇದ್ದೀರಾ ಅಂತ ಅಂದ್ಕೊಂಡಿದ್ದೀನಿ. ಮುಂಚೆ ಎಲ್ಲ ಈ ಎಲೆಕೋಸಿನ ಪಲ್ಯನ ಎಲ್ಲ ಮದುವೆ ಫಂಕ್ಷನ್ಗಳಲ್ಲೂ ಸರ್ವ್ ಮಾಡ್ತಾಯಿದ್ರು. ಬಟ್ ಇತ್ತೀಚೆಗಂತೂ ಇದು ತುಂಬಾ ಕಡಿಮೆ ಆಗಿಬಿಟ್ಟಿದೆ. ಮೇ ಬಿ ಹೀಗೆಲ್ಲ ಹೇಗೆ ಅಪ್ಡೇಟ್ ಆಗ್ತಿದೆಯೋ ಅದೇ ರೀತಿ ಸೈಡ್ ಡಿಶ್ಶು ಸಹ ಅಪ್ಡೇಟ್ ಆಗ್ತಾಯಿದೆ. ಸೊ ಮುಂಚೆ ಇದೆಲ್ಲ ಹೇಗೆ ಜಾಸ್ತಿ ಇರ್ತಿತ್ತೋ ಈಗೆಲ್ಲ ಆಲೂ ಕಬಾಬ್ ಆಗಿರ್ಬೋದು ಅಥವಾ ಕಾರ್ನಿಂದು ಕೋಸಂಬರಿ, ಸೊ ಬೇರೆ ಬೇರೆ ರೀತಿಯಲ್ಲಿ ಇವಾಗ ಸೈಡ್ ಡಿಶ್ ಕೊಡ್ತಾ ಇದ್ದಾರೆ. ಸೊ ನೋಡಿದು ತುಂಬಾ ರೇರ್ ಆಗಿಬಿಟ್ಟಿದೆ. ಇನ್ನು ನಾನು ಮನೇಲಿ ಮಾಡೋದಂತೂ ಇನ್ನೂ ರೇರ್ ಆಗಿಬಿಟ್ಟಿದೆ ಇದು. ಸೊ ರೀಸೆಂಟಾಗೆ ತಂದಿದ್ರ ಅದರಲ್ಲಿ ಸ್ವಲ್ಪ ನಾನು ಸ್ಯಾಂಡ್ವಿಚ್ ಮಾಡ್ಕೊಂಡಿದ್ದೆ. ಇನ್ನೂ ಸ್ವಲ್ಪ ಇದಿರೋದು ಇವಾಗ ಬಸ್ಸಾರು ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಬಸ್ಸಾರು ಅನ್ನೋದು ನಮ್ಮ ಕಡೆ ತುಂಬಾ ರೇರು ಮಾಡೋದು. ಬಟ್ ನಾನು ಇತ್ತೀಚೆಗೆ ತುಂಬಾ ಕಲ್ತಿದ್ದೀನಿ. ಬರೀ ಎಲೆಕೋಸಿಂದ ಅಂತ ಅಲ್ಲ, ಬೀನ್ಸಲ್ಲೂ ಮಾಡ್ತಿರ್ತೀನಿ ಮತ್ತು ಸೊಪ್ಪಲ್ಲೂ ಮಾಡ್ತಿರ್ತೀನಿ ಮತ್ತು ಕಾಳುಗಳಲ್ಲೂ ಸಹ ಮಾಡ್ತಾ ಇರ್ತೀನಿ. ತುಂಬ ಅದನ್ನೇ ವಾರದಲ್ಲಿ ಒಂದು ಸಲ ಅಥವಾ ಒಂದೆರಡು ಸಲ ಅಂತೂ ಮಾಡೇ ಮಾಡ್ತೀನಿ ಕಂಪಲ್ಸರಿ. ಬಿಕಾಸ್ ಇದಕ್ಕಿಂತ ಮುಂಚೆ ನಾನು ಬಸ್ಸಾರು ಅಂದ್ರೇ ಏನಂತ ಗೊತ್ತಿರಲಿಲ್ಲ, ನಂಗೆ ಇಷ್ಟನೂ ಆಗ್ತಿರ್ಲಿಲ್ಲ. ಆ್ಯಂಡ್ ನಾನು ಆಫೀಸಿಗೆ ಹೋಗ್ತಾ ಇದ್ದಾಗ ನನ್ನ ಫ್ರೆಂಡ್ಸ್ ಎಲ್ಲ ತರ್ತಾ ಇದ್ರಲ್ಲ, ಸೊ ಅವಾಗಿಂದ ನಾನು ಬಸ್ಸಾರಿಗೆ ಅಡಿಕ್ಟ್ ಆಗಿದ್ದು. ಸೊ ಅದರಿಂದನೇ ಅದು ಫಾಲೋ ಮಾಡಿಕೊಂಡು ತುಂಬ ಸಲ ಇದನ್ನು ಮಾಡ್ತಾಯಿರ್ತೀನಿ. ಇನ್ನು ಎಲೆಕೋಸಿನ ಪಲ್ಯ ಅಂತೂ ಬರೀ ಹಾಗೆ ಮಾಡ್ಕೊಳಕ್ಕೆ ಹೋಗಲ್ಲ. ಈ ಥರ ಸಾಂಬಾರು ಮಾಡ್ಕೊಂಡು ಮಾತ್ರ ನಾನು ಪಲ್ಯ ಮಾಡೋದು. ಡೈರೆಕ್ಟಾಗಿ ಈಗ ಬೇರೆ ಸಾಂಬಾರು ಮಾಡಿಕೊಂಡು ಪಲ್ಯ ಮಾಡ್ಕೊಂಡ್ರೆ ಖಂಡಿತ ನಾನು ಮಾಡೋದಿಲ್ಲ. ಸೊ ಅದು ಹಾಗೆ ವೇಸ್ಟ್ ಆಗುತ್ತೆ. ಸೊ ತುಂಬ ದಿನ ಆಗಿತ್ತಲ್ಲ, ಬೇಗನೆ ಖಾಲಿ ಆಯಿತು, ಫಟಾಫಟ ಅಂತ ಸಾಂಬಾರು ಮಾಡಿಕೊಂಡೆ. ಇನ್ನು ಆವತ್ತಿನ ಸಂಜೆ ಸ್ವಲ್ಪ ಪಾಪುಗೆ 6 ಮಂತಿಂದು ಬೇಬಿದು ಫೋಟೋ ಶೂಟ್ ಇತ್ತ. ಹಾಗಾಗಿ ಬೇಗ ಬೇಗ ಸಾರು ಮತ್ತು ಪಲ್ಯ ಮಾಡಿ ಅಡುಗೆ ಮಾಡಿ ಊಟ ಮಾಡ್ಕೊಂಡಿದ್ದಾಯಿತು. ಇನ್ನು ಅಡುಗೆ ಮಾಡ್ಕೊಳ್ತಾನೆ ಫುಲ್ಲು ಆಗಲೇ ಎಲ್ಲ ಕ್ಲೀನ್ ಮಾಡ್ಕೊಂಡ್ಬಿಡ್ತೀನಿ. ಪದೇ ಪದೇ ಹೋಗಿ ಅಡುಗೆ ರೂಮ್ ಹತ್ರ ನಿಲ್ಲೋದಕ್ಕಿಂತ ಸೊ ಒಂದೇ ಸಲ ರಾತ್ರಿಗೂ ಸೇರಿಸಿ ಅಡುಗೆ ಮಾಡ್ಕೊಂಡ್ಬಿಡ್ತೀನಿ. ಆಲ್ರೆಡಿ ಒಂದು 3:30 4 o'clock ಆಗಿತ್ತಲ್ಲ. ಸೊ ಇನ್ನೇನು ನೈಟಿಗೂ ಮಾಡ್ಕೊಳ್ಳೋಣ ಅಂತೇಳಿ ಒಟ್ಟಿಗೆ ಮಾಡಿಟ್ಬಿಟ್ಟೆ. ಇನ್ನು ಫೋಟೋ ಶೂಟ್ ಮಾಡೋಣ ಅಂತ ಎಲ್ಲ ರೆಡಿ ಮಾಡ್ಕೊಳ್ತಾ ಇದ್ದೀನಿ. ಸ್ಟಾರ್ಟಿಂಗಲ್ಲಿ 1 or 2 month ನಾನು ಫೋಟೋ ಶೂಟ್ ಮಾಡಿದ್ದೆ ಅಷ್ಟೇ, ಅಮ್ಮನ ಮನೇಲಿ ಇರಬೇಕಾದ್ರೆ. ಅದಾದಮೇಲೆ 2.5 ತಿಂಗಳು ಅಷ್ಟೇ ನಾನು ಬಾಣತನ ಮಾಡ್ಕೊಂಡಿದ್ದ. ಸೊ ಅದಾದಮೇಲೆ ನನಗೆ ಮಾಡೋಕ್ಕಾಗಲಿಲ್ಲ. ಇನ್ನು ನಾನು ನಮ್ಮ ಮನೆಗೆ ಬಂದಾಗ ನನಗೆ ಸ್ವಲ್ಪ ಕೆಲಸನೇ ಆಯಿತು, ನನಗೂ ಸ್ವಲ್ಪ ರೆಸ್ಟ್ ಬೇಕಿತ್ತಲ್ಲ. ಸೊ ಅದ್ರ ಕಡೆ ಜಾಸ್ತಿ ಕಾನ್ಸಂಟ್ರೇಷನ್ ಮಾಡೋಕ್ಕಾಗ್ತಿರ್ಲಿಲ್ಲ. ಇನ್ನು ಅದ್ರ ಬಗ್ಗೆ ಯಾವ ಥರ ಮಾಡೋದು ಅಂತ ಯೋಚನೆ ಮಾಡಿ ಸೊ ಕೆಲವೊಂದು ದಿನಗಳು ಹಾಗೆ ಹೊರಟೋಯ್ತು. ಸೊ ಒಂದು ಸಮ್ಟೈಮ್ಸ್ ಪ್ಲ್ಯಾನ್ ಇದ್ರೂ ಮಾಡೋಕ್ಕಾಗ್ದೇ ಸ್ವಲ್ಪ ಡಿಸಪಾಯಿಂಟ್ ಆಗಿತ್ತು. ಇನ್ನು 6 ಮಂತಿಗಾದರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ತುಂಬ ಗ್ರ್ಯಾಂಡಾಗಿ ಖರ್ಚು ಮಾಡಿನೇ ಮಾಡಬೇಕು ಆ ಥರ ಈ ಥರ ಪ್ಲ್ಯಾನ್ ಅಂತೂ ಏನಿಲ್ಲ. ಮನೇಲಿ ಏನಿರುತ್ತೋ ನಮ್ಮಲ್ಲಿ ಇದ್ರಿಗೆ ತಕ್ಕಂಗೆ ನಾವು ಮಾಡ್ಕೊಳ್ಬೇಕು. ಸೊ ಹಾಗಾಗಿ ಕೆಳಗಡೆ ಒಂದು ಸ್ಯಾರಿ ಹಾಕಿ ಅದ್ರ ಮೇಲ್ಗಡೆ ಅಕ್ಕಿಯಲ್ಲಿ ಸ್ಟಾರ್ಸು, ಮೂನು, ಸನ್ನು ಅದನ್ನೆಲ್ಲ ಹಾಕಿ, ನೆಕ್ಸ್ಟು ಬೇಳೆಯಲ್ಲಿ ನಾನು ಒಂದು ಏಣಿನ ಇಟ್ಟು ಅದರಲ್ಲಿ 5 ತಿಂಗಳಿಂದ 6 ತಿಂಗಳಿಗೆ ಹೋಗಿದ್ದಾಳೆ ಅನ್ನೋ ಥರ ಒಂದು ಪ್ಲ್ಯಾನ್ ಇಟ್ಟು ಮಾಡಿದ್ದು. ಆ್ಯಕ್ಚುಲಿ ಇದು ನಾನು ಯಾವಾಗಲೂ ಒಂದು ಸಲ ರೀಲ್ಸಲ್ಲಿ ನೋಡಿದ್ದೆ, ಅದು ನೆನಪಿರಲಿಲ್ಲ. ಬಟ್ ಅದು ಒಂದು ಮೈಂಡಲ್ಲಿ ಮಾಡಬೇಕು ಅಂತ ಏನಾದರೆ ಒಂದು ಕೈಗೆ ಸಿಕ್ಕಿದಾಗ ಸೊ ಆಟೋಮೆಟಿಕ್ಕಾಗಿ ಅದು ಕೈ ರನ್ ಆಗ್ತಾ ಇರುತ್ತೆ. ಇದಿದೆ ಅಂತ ಒಂದು ಪ್ಲ್ಯಾನಲ್ಲಿ ಬಂದುಬಿಡುತ್ತೆ. ಹಾಗೆಯೇ ಈಗ ನಾವು ರಂಗೋಲಿ ಬಿಡಬೇಕಾದ್ರೆ ಹೇಗೆ ಒಂದು ಇಷ್ಟು ಚುಕ್ಕೆಗಳಿಟ್ಟಿದ ಮೇಲೆ ನಾವು ಹಾಕೋ ರಂಗೋಲಿನೇ ಬೇರೆ ಆಗಿರುತ್ತೆ, ಬಟ್ ನಾವು ಬಿಡಿಸೋ ರಂಗೋಲಿನೇ ಬೇರೆ ಇರುತ್ತೆ. ಅದು ನಮಗೆ ಯಾವಾಗಲೂ ಒಂದು ಡ್ರಾಯಿಂಗು ಅಥವಾ ಏನಾದರೂ ಒಂದು ಮಾಡೋಕ್ಕೆ ಬಂದಾಗ ಸೊ ಆಟೋಮೆಟಿಕ್ಕಾಗಿ ಅದು ಬಂದ್ಬಿಡುತ್ತೆ. ಕಲೆ ಅನ್ನೋದು ಒಂದು ಐಡಿಯಾಗಳು ಕ್ರಿಯೇಟ್ ಆಗಿಬಿಡುತ್ತೆ. ಹಾಗೆ ಕೈ ಒಂದು ಸಲ ಇಟ್ಟರೆ ಸಾಕು, ಅದು ಹಂಗೆ ಕಂಟಿನ್ಯೂ ಆಗಿಬಿಡುತ್ತೆ. ಹಂಗೆ ಮೈಂಡ್ ಓಡ್ತಾ ಇರುತ್ತೆ, ನಮ್ಮ ಕೈ ಕೆಲಸ ಮಾಡ್ತಿರತ್ತೆ ಹಂಗೆ. ಇನ್ನೂ ಇದನ್ನು ಮಾಡ್ತಾನೆ ಇರ್ಬೇಕಾದ್ರೆ ನನ್ನ ಮಗಳು ಹಠ ಮಾಡ್ತಾಯಿದ್ಲು. ಆ ಒಂದು ಕಾರಣಕ್ಕೆ ನಾನು ಇದನ್ನೆಲ್ಲ ಮಾಡೋಕ್ಕೆ ಹೋಗಲ್ಲ. ಆದ್ರೂ ಅವಳನ್ನ ಎತ್ಕೊಂಡು ಫೈನಲಾಗಿ ಇದನ್ನು ಮಾಡಿ ಮುಗಿಸ್ದೆ. ಸಿಂಪಲ್ಲಾಗೇ ಇದೆ ನೋಡೋಕ್ಕೆ, ಬಟ್ ಇದೊಂದು ಮೆಮೊರಿ ಅಲ್ವಾ. ಆ್ಯಕ್ಚುಲಿ ಹೇಳ್ಬೇಕಾದ್ರೆ ನಮಗೆಲ್ಲ ಈ ಥರದ್ದೆಲ್ಲ ಎಲ್ಲಿತ್ತು. ಇನ್ನೊಂದು ಮಗಳಿಗೂ ಅಷ್ಟೇ, ನನ್ನ ದೊಡ್ಡ ಮಗಳು ಈಗ 7 ವರ್ಷ ಆಯಿತು ಅವಳಿಗೆ. ಅವಳು ಕೇಳ್ತಿರ್ತಾಳೆ, ಅಮ್ಮ ನನಗೂ ಏನಾದರೆ ಈ ಥರ ಮಾಡ್ತಿದ್ರಾ ಅಂತ. ಕಣಮ್ಮ ಮಾಡ್ತಿದ್ದೆ ಅಂತಲೇ ಹೇಳೋದು. ಯಾಕೆಂದರೆ ಈಗ ಇಲ್ಲ ನಿನಗೆ ಮಾಡಿಲ್ಲ ಅಂತಂದರೆ ಅವಳಿಗೆ ಜಲಸಿ ಸ್ಟಾರ್ಟ್ ಆಗುತ್ತೆ. ನೀವು ಪಾಪಗೆ ಮಾತ್ರ ಮಾಡ್ತಿದ್ದೀರಾ, ನನಗೆ ಮಾತ್ರ ಏನೂ ಮಾಡಿಲ್ಲ ಅಂತ. ಬಟ್ ಆಗಲ್ಲ, ಇದೆಲ್ಲ ಟ್ರೆಂಡಿಂಗ್ ಇರಲಿಲ್ಲ ಅಲ್ಲ. ಸೊ ಇತ್ತೀಚೆಗೆ ಇದು ಫೋಟೋ ಶೂಟು ಹಾಗೆ ಹೀಗೆ ಅಂತ ಇದಾಗ್ತಾ ಇರೋದು. ಒಂದು 7-8 ವರ್ಷದ ಹಿಂದೆ ಎಲ್ಲಿ ಟ್ರೆಂಡಿಂಗ್ ಇತ್ತು. ಹಾಗಾಗಿ ಮಾಡಿದ್ದೆ, ನಿನಗೂ ಮಾಡಿದ್ದೆ. ಫೋಟೋಸ್ ಎಲ್ಲ ಇಲ್ಲ, ಎಲ್ಲ ಡಿಲೀಟ್ ಆಗಿಬಿಟ್ಟಿದೆ ಅಂತ ಹೇಳಿ ಅವಳಿಗೂ ಸಮಾಧಾನ ಮಾಡಿದೆ.
ಇನ್ನು ಮಾಡೋದಕ್ಕೆ ಏನಂದರೆ ಒಂದು ಹಾಫ್ ಆನ್ ಅವರ್ ಅಂತೂ ಹಿಡಿಸುತ್ತೆ. ಬಟ್ ಒಂದೇ ಒಂದು ಫೋಟೋಗೋಸ್ಕರ ಇಷ್ಟನ್ನೆಲ್ಲ ಮಾಡಿ ಅದನ್ನು ಬೇಳೆ ಮತ್ತು ಅಕ್ಕಿ ಎರಡೂ ಜಾಯಿಂಟ್ ಆಗದೆ ಇರೋ ಥರ ನೋಡ್ಕೊಳ್ಳೋದು ಭಾಳನೇ ಕಷ್ಟ ಆಯಿತು. ಇನ್ನೊಂದು ಒಳಗಡೆ ಭಯ ಆಗ್ತಿತ್ತು, ಎಲ್ಲಿ ಪಾಪು ಎಳೆದು ಬಿಡ್ತಾಳೋ ಸೀರೆನ. ಬೇಳೆ ಎಲ್ಲ ಮತ್ತು ಅಕ್ಕಿ ಜೊತೆ ಎಲ್ಲ ಆ್ಯಕ್ಚುಲಿ ಅದು ದಪ್ಪಕ್ಕಿ ಅಲ್ವಾ, ಸೊ ಬೇಳೆ ಜೊತೆ ಸೇರಿಸಿದ್ರೆ ಮತ್ತೆ ಅದನ್ನು ಬೇರೆ ಮಾಡೋದು ಕಷ್ಟ ಆಗುತ್ತೆ. ಹಂಗಾಗಿ ನನಗೆ ಅದೊಂದು ಭಯ ಇತ್ತು. ಏನೂ ಮಾಡಿಲ್ಲ, ಪಾಪು ಸುಮ್ಮನೆ ಮಲ್ಕೊಂಡಿದ್ಲು. ಒಂದು ಫೋಟೋ ಶೂಟಿಗೋಸ್ಕರ ಇಷ್ಟು ಮಾಡಿಬಿಟ್ಟು 2 ನಿಮಿಷ ಮತ್ತೆ ಅದನ್ನು ತೆಗೆದಿಟ್ಬಿಟ್ಟೆ ನಿಧಾನಕ್ಕೆ. ಇನ್ನು ತೆಗೆದಿರ್ತಿದ್ದಂಗೆ ಅವಳಿಗೂ ಸ್ವಲ್ಪ ಫುಲ್ಲು ಬಟ್ಟೆ ಹಾಕಿದ್ದು ಹಿಂಸೆ ಅನ್ನಿಸ್ತಿತ್ತು. ಒಂಥರ ಅಳ್ತಾ ಇದ್ಲು. ಹೆಂಗೋ ಫೋಟೋ ಶೂಟ್ವರೆಗೂ ಸ್ವಲ್ಪ ಹೊತ್ತು ಇದ್ಲು ಅಷ್ಟೇ, ಒಂದು 2-3 ಫೋಟೋ ಅಷ್ಟೇ ತೆಗೆದಿದ್ದು. ಬಟ್ ಚೆನ್ನಾಗಿ ಬಂತು ಫೋಟೋಸ್ ಎಲ್ಲ. ಇನ್ನೇನು ಫೋಟೋ ತೆಗಿತಾ ಇದ್ದೆ, ಹಳಕ್ಕೆ ಸ್ಟಾರ್ಟ್ ಮಾಡ್ತು ಪಾಪು. ಯಾಕೆಂದರೆ ಅದು ಫ್ರಾಕಲ್ಲಿ ಹಾಕಿದ್ದು ಶೆಕೆಗೆ ಅದಕ್ಕೂ ಹಿಂಸೆ ಅನ್ನಿಸ್ತಿತ್ತೇನೋ. ಸೊ ಫಸ್ಟು ಆಚೆ ಕರ್ಕೊಬಂದು ಬಟ್ಟೆ ಎಲ್ಲ ಬಿಚ್ಚಿ ಆಚೆ ಕರ್ಕೊಬಂದೆ. ಸ್ವಲ್ಪ ಅವಳು ಕೂಲ್ ಆಯಿತು, ಅಳೋದು ಕಡಿಮೆ ಮಾಡಿದ್ಲು. ಸೊ ಅವತ್ತಿನ ಲಾಗ್ಸ್ ಹಾಗೆ ಮುಗಿಸ್ದೆ. ಇನ್ನು ನೆಕ್ಸ್ಟ್ ಡೇ ಲಾಗ್ಸ್ ಕಂಟಿನ್ಯೂ ಮಾಡ್ತಾ ಇದ್ದೀನಿ. ನಮ್ಮ ಮನೇಲಿ ಬೇಗ ಎದ್ದೊಳೋದು ನಮ್ಮ ಮನೆಯವರು ಆದಮೇಲೆ ನಮ್ಮ ಪಾಪುನೇ ಎದ್ದೊಳೋದು. ಇನ್ನು ನಾನು ನನ್ನ ದೊಡ್ಡ ಮಗಳು ಇನ್ನು ಮಲ್ಲಿಗೆ ಇರ್ತೀವಿ. ನಮ್ಮ ಪಾಪು ಕಡೆಯಿಂದ ನನಗೆ ಎಚ್ಚರಿಕೆ ಆಗುತ್ತೆ ಅಷ್ಟೇ. ಇನ್ನು ಅವಳನ್ನ ಹಾಗೆ ಸ್ವಲ್ಪ ಹೊತ್ತು ಅಲ್ಲೇ ಆಟಾಡೋಕ್ಕೆ ಬಿಟ್ಬಿಟ್ಟು ಸಮಾಧಾನ ಮಾಡಿ ನಾನು ಬೇಗ ತಿಂಡಿ ಮಾಡ್ಕೊಂಡ್ಬಿಟ್ಟೆ. ಪಲಾವ್ ಮಾಡಿದ್ದೆ, ಸೊ ತಿಂಡಿ ಕಟ್ಟಿದ್ದಾಯಿತು. ಇನ್ನು ನನ್ನ ಮಗಳನ್ನ ಮಲಗಿಸೋವರೆಗೂ ನಾನು ಏನು ಕೆಲಸನೂ ಮಾಡೋದಕ್ಕಾಗಲ್ಲ. ಏನಂದರೆ ನಮ್ಮ ದೊಡ್ಡ ಮಗಳ ಜೊತೆ ನಮ್ಮ ಪಾಪು ಮಲಗ್ಸೋಕ್ಕೆ ಭಯ ಆಗುತ್ತೆ ನನಗೆ. ಏಕೆಂದರೆ ಅವಳು ಕಾಲು ಹಾಕೋದು ನಿದ್ದೆಗಣ್ಣಲ್ಲಿ, ಕೈ ಎತ್ತಾಕೋದು ಆ ಥರ ಎಲ್ಲ ಮಾಡ್ತಿರ್ತಾಳೆ. ಅದಕ್ಕೆ ನನಗೆ ಭಯ. ಮಧ್ಯದಲ್ಲಿ ಏನಾದರೆ ದೊಡ್ಡದಾಗಿರೋ ದಿಂಬೇನಾದರೆ ಹಾಕಿಟ್ಟಿರ್ತೀನಿ. ನನಗೆ ರಾತ್ರಿ ಟೈಮಲ್ಲೆಲ್ಲ ನನ್ನ ದೊಡ್ಡ ಮಗಳು ದೊಬ್ಬ ಅಂತ ಕೈ ಎತ್ತಕ್ಕೋದು, ಮುಖದ ಮೇಲೆ ಕಾಲು ಎತ್ತಕ್ಕೋದು ಹಂಗೆಲ್ಲ ಮಾಡ್ತಿರ್ತಾಳೆ. ನನಗೆ ಹೊಡ್ತಾ ಬೀಳ್ತಾ ಇರುತ್ತೆ. ಇನ್ನು ಪಾಪುನ ಅವಳನ್ನ ನಂಬ್ಕೊಂಡು ಬಿಟ್ಟು ಹೋದರೆ ಅವಳಿಗೂ ನಿದ್ದೆಗಣ್ಣಲ್ಲಿ ಎಲ್ಲಿ ಗೊತ್ತಾಗುತ್ತೆ ಅಲ್ವಾ. ಹಾಗಾಗಿ ಮಧ್ಯಕ್ಕೆ ಏನಾದರೂ ಒಂದು ದೊಡ್ಡ ದಿಂಬು ಇಟ್ಟಿರ್ತೀನಿ. ಒಂದೊಂದು ಸಲ ಅದು ನಮ್ಮ ಮನೆಯವ್ರು ತೆಗ್ದುಬಿಟ್ಟಿರ್ತಾರೆ ದಿಂಬು ಗೊತ್ತಾಗದೆ. ನನಗೆ ಭಯ ಆಗುತ್ತೆ. ಒಳಗೆ ಹೋಗಿ ನೋಡಿದ್ರೆ ಹತ್ರನೇ ಹೋಗಿ ಮಲ್ಕೊಂಡ್ಬಿಟ್ಟಿರ್ತಾಳೆ. ಅಕಸ್ಮಾತ್ ಗೊತ್ತಿಲ್ಲ ಏನಾದರೆ ಕೈ ಕಾಲು ಎತ್ತಾಕ್ಬಿಟ್ರೆ ಪಾಪದ ಮೇಲೆ ನೋವು ತಡ್ಕೊಳಕ್ಕಾಗಲ್ಲ. ಅವಾಗ ಹೋಗಿ ನೋಡ್ಕೊಳ್ತಿರ್ತೀನಿ. ಅಥವಾ ನಾನೇ ಅವಳು ಮಲಗಿಸ್ಬಿಟ್ಟು ನೆಕ್ಸ್ಟ್ ಕೆಲಸ ನಾನು ಮಾಡ್ಕೊಳ್ತೀನಿ. ಅದೇ ಬೆಟರು. ಏಕೆಂದರೆ ಎಷ್ಟೋ ಸಲ ಈಗ ಇತ್ತೀಚೆಗೆ ನೋಡ್ತಾ ಇರ್ಬೋದು ನ್ಯೂಸಲ್ಲಿ, ಸಣ್ಣ ಪಾಪುಗಳಿಗೆ ಈ ಥರ ಏನೋ ಮಗು ಮಾತ್ರ ಬಿಟ್ಬಿಟ್ಟು ನಮ್ಮ ಪಾಡಿಗೆ ನಾವು ಕೆಲಸ ಮಾಡ್ಕೊಳ್ಳೋದು, ಅದನ್ನೆಲ್ಲ ಮಾಡಿ ಎಷ್ಟೋ ಒಂದು ಕೆಟ್ಟ ಪರಿಸ್ಥಿತಿನ ಕಣ್ಣಲ್ಲಿ ನೋಡಬೇಕಾಗತ್ತೆ. ಸೊ ಅದ್ರ ಬದಲು ಕೆಲಸ ಇದ್ದರೂ ಇರಲಿ ಅಂತ ಹೇಳಿ ಫಸ್ಟು ಮಗುನ ಸೇಫಾಗಿ ಮಲಗಿಸ್ಬಿಟ್ಟು ಆಮೇಲೆ ನಮ್ಮ ಕೆಲಸ ಮಾಡ್ಕೊಳ್ಳೋದು ಒಂದು ಬೆಟರ್ ಆಪ್ಷನ್ ಆಗಿರುತ್ತೆ. ಸೊ ಜೊತೆಗೆ ನಾನು ಬೇಗ ಮನೆ ಕೆಲಸ ಎಲ್ಲ ಮುಗಿಸ್ಕೊಳ್ತಾ ಇದ್ದೀನಿ. ಏಕೆಂದರೆ ಅವಳಿದ್ರೆ ನನಗೆ ಮಾಡೋಕ್ಕಾಗಲ್ಲಲ್ಲ. ಹಾಗೆಯೇ ಇನ್ನು ಕ್ಲೀನಿಂಗ್ ಎಲ್ಲ ಮಾಡಿ ಮುಗಿಸ್ಕೊಂಡೆ. ಬಟ್ಟೆನೂ ಇತ್ತು ಸ್ವಲ್ಪ, ಸೊ ಅದನ್ನು ಎಲ್ಲ ಒಗೆದು ಎಲ್ಲ ಮಾಡೋಷ್ಟೊತ್ತಿಗೂ ಸ್ವಲ್ಪ ಲೇಟನೇ ಆಯಿತು. ಇನ್ನು ಪಾಪು ಎದ್ದಿದ್ದು ಆಲ್ರೆಡಿ. ನಮ್ಮ ದೊಡ್ಡ ಮಗಳು ಸ್ವಲ್ಪ ನೋಡ್ಕೊಳ್ಳಮ್ಮ ಅಂತ ಹೇಳಿ ಹತ್ರ ಬಿಡೋದಿಲ್ಲ, ದೂರದಿಂದ ಅವಳು ಜೋಕಾಲಿ ಮೇಲೆ ಕೂತ್ಕೊತಾಳ. ಇನ್ನು ಪಾಪನ ವೆರಂಡದಲ್ಲಿ ಮಲಗಿಸಿ ಸೈಡಿಗೆಲ್ಲ ದಿಂಬೆಲ್ಲ ಇಟ್ಟು ಸೇಫ್ ಮಾಡಿ ಹಂಗೆ ನಾನು ಕೆಲಸ ಮಾಡಿಕೊಂಡೆ. ಈಗ ಒಂದೇ ಸಮ ಅಲ್ಲೂ ಅವಳು ಆಟಾಡ್ತಿದ್ದಾಳೆ. ಮಲಗಿಸ್ಕೊಂಡೇ ಇರಬೇಕು ಅನ್ನೋದು ಆಗೋದಿಲ್ಲ. ಸೊ ಸೈಡಿಗೆ ಬಿಟ್ಕೊಂಡು ಇಲ್ಲಿ ಕೆಲಸನೂ ಮಾಡ್ಕೊಳ್ತಿದ್ದೆ, ನೋಡ್ಕೊಳ್ತಾನೂ ಇದೆ. ಈ ಥರ ಓಡಾಡ್ಕೊಂಡು ಮಾಡೋ ಕೆಲಸದಲ್ಲಿ ಪಾಪುನ ನೋಡ್ಕೊಳ್ಬೋದು. ಬಟ್ ನಾವು ಒಂದು ಕಡೆ ಕೂತ್ಕೊಂಡು ಇವಾಗ ಬಟ್ಟೆ ಒಗಿತೀವಿ, ಪಾತ್ರೆ ತೊಳಿತಿರ್ತೀವಿ. ಸೊ ಅಂಥ ಟೈಮಿಗೆ ನಾವು ಮಲಗಿಸ್ಬಿಟ್ಟೆ ನಾವು ಕೆಲಸ ಮಾಡಬೇಕಾಗತ್ತೆ. ಈಗ ಅಡುಗೆ ಮಾಡಬೇಕಾದ್ರೂ ಅಷ್ಟೇ. ಇನ್ನು ನಾವು ಬೇಬಿ ಕ್ಯಾರಿಯರ್ ಬರುತ್ತಲ್ಲ, ಸೊ ಅದನ್ನು ಯೂಸ್ ಮಾಡಬೇಕು ಅಂತ ಅನ್ಕೋತೀನಿ. ಬಟ್ ನಾನು ಅದನ್ನು ತಗೊಳ್ಳಿಲ್ಲ. ನೋಡೋಣ, ಅಷ್ಟೇನು ನಮ್ಮ ಮನೇಲಿ ಕೆಲಸ ಇರೋದಿಲ್ಲ ಅಲ್ಲ, ಹಾಗಾಗಿ ನಾನು ಇದ್ರ ಕಡೆ ಗಮನ ಕೊಟ್ಟಿಲ್ಲ. ಇನ್ನು ಸ್ಟವ್ ಮೇಲಂತೂ ಸಿಕ್ಕಾಪಟ್ಟೆ ಸ್ಟೈನ್ ಆಗಿಬಿಟ್ಟಿತ್ತು. ಹಾಗಾಗಿ ಸ್ವಲ್ಪ ಜಾಸ್ತಿನೇ ಸೋಡಾ ಹಾಕ್ಕೊಂಡ್ಬಿಟ್ಟು, ಅಡುಗೆ ಸೋಡಾ, ಅದಕ್ಕೆ ಒಂದು ಅರ್ಧ ಒಳಷ್ಟು ನಿಂಬೆಹಣ್ಣು ರಸನೂ ಹಾಕ್ಕೊಂಡು, ಜೊತೆಗೆ ಏನಾದರೆ ಒಂದು ಲಿಕ್ವಿಡು, ಪಾತ್ರೆ ತೊಳೆಯೋ ವಿಮ್ ಲಿಕ್ವಿಡು ಏನಾದರೆ ಆಗಿರ್ಬೋದು ಸೋಪಿಂದು, ಸೊ ಅದನ್ನು ಸೇರಿಸ್ಕೊಂಡು ಒಂದು ಸ್ವಲ್ಪ ಚೆನ್ನಾಗಿ ಕಲಿಸ್ಕೊತೀನಿ. ಸೋಡಾ ಮತ್ತು ನಿಂಬೆಹಣ್ಣು ಹಾಕಿದ ತಕ್ಷಣ ಒಂದು ಬಬಲ್ ಥರ ಫಾರ್ಮ್ ಆಗುತ್ತೆ. ಸೊ ಅದೇ ಸ್ಟೇನ್ ಬಿಡೋದಕ್ಕೆ ಕಾರಣ ಮೇನಾಗೆ. ಸೊ ಇದು ಲಿಕ್ವಿಡ್ ಬಂದು ಜಿಡ್ಡು ಎಲ್ಲ ಜಿಡ್ಡಿನ ಅಂಶ ಹೋಗೋದಕ್ಕೆ ಮತ್ತು ಸಾಫ್ಟಾಗಿ ಅದು ಬಿಟ್ಕೊಳ್ಳೋದಕ್ಕೆ ಕರೆ ಅಷ್ಟೇ. ಸೊ ಇದು 3 ಐಟಮ್ಸ್ ಹಾಕಿ ಒಂದು ಸ್ವಲ್ಪ ಹೊತ್ತು, ಒಂದು ಹಾಫ್ ಆನ್ ಅವರ್ ಅಂತೂ ಅದನ್ನು ಬಿಡಬೇಕಾಗತ್ತೆ, ರೆಸ್ಟಿಗೆ ಬಿಡಬೇಕು. ಆಮೇಲೆ ಒಂದು ಸ್ವಲ್ಪ ಒಂದು ಯಾವ ಥರ ಬ್ರಷ್ ತೊಗೊಂಡು ಹಿಂಗೆ ಕ್ಲೀನಾಗಿ ಒರೆಸಿದ್ರೆ ನೀಟಾಗಿ ಬಂದುಬಿಡುತ್ತೆ.
ಬಟ್ ನಾನೇನು ಹಾಫ್ ಆನ್ ಅವರ್ವರೆಗೂ ವೆಯ್ಟ್ ಮಾಡಿಲ್ಲ. ಹಾಗೇ ಒಂದು ಸ್ವಲ್ಪ ಹೊತ್ತೊಂದು 2 ನಿಮಿಷ ಅಷ್ಟೇ ಎಲ್ಲ ಹಚ್ಚಿ ಬಿಟ್ಬಿಟ್ಟು ಒಂದು ಸ್ಟೀಲ್ ನಾರು ತೊಗೊಂಡು ಉಜ್ಜಿದೆ ಅಷ್ಟೇ. ಫುಲ್ಲು ಹೊರ್ಟೋಯ್ತದು. ಸೊ ನಾರ್ಮಲಾಗಿ ಹಂಗೆ ಹಾಕಿ ಉಜ್ಜಿದ್ರೂ ಹೋಗಲೇ ಇಲ್ಲ. ಈ ಥರ ಎಲ್ಲ ಹಾಕಿ ಒಂದು 5 ನಿಮಿಷ, 2-3 ನಿಮಿಷ ಬಿಟ್ಬಿಟ್ಟು ಆಮೇಲೆ ಉಜ್ಜಿದ್ರೆ ನೀಟಾಗೆಲ್ಲ ಹೊರ್ಟೋಯ್ತು. ಬಟ್ ಲಾಸ್ಟಲ್ಲಿರೋ ಗ್ಯಾಸ್ ಸ್ಟೌವಿಗೆ ಮಾತ್ರ ಅಂದರೆ ಪ್ಲೇಟಲ್ಲಿರೋದು ಹೋಗಲಿಲ್ಲ ಸ್ಟೇನು. ಅದು ಫುಲ್ಲು ಗಟ್ಟಿಯಾಗಿ ಕೂತ್ಬಿಟ್ಟಿತ್ತು. ಒಂದು ಹಾಫ್ ಆನ್ ಅವರ್ ಬಿಟ್ಟಿದ್ರೆ ಅದು ಹೋಗಿರೋದು. ಸೊ ನೆಕ್ಸ್ಟ್ ಟೈಮ್ ನೋಡೋಣ ಅಂತ ಹೇಳಿ ಹಾಗೆ ಬಿಟ್ಟು ಇನ್ನು ಮಿಕ್ಕಿದ್ದನ್ನೆಲ್ಲ ನೀಟಾಗಿ ಕ್ಲೀನ್ ಮಾಡಿಕೊಂಡೆ. ಇಲ್ಲಿ ನೋಡ್ತಾ ಇರ್ಬೋದು ಫುಲ್ಲು ಹೋಗ್ಬಿಟ್ಟಿದೆ. ತುಂಬ ಸ್ಟೇನ್ ಆಗಿಬಿಟ್ಟಿತ್ತು. ಸೊ ತುಂಬ ಚೆನ್ನಾಗಿ ರಿಸಲ್ಟ್ ಗೊತ್ತಾಯಿತು ಅದರಲ್ಲಿ. ಬೇಕಾದ್ರೆ ನಾವೇ ಒಂದು ಸ್ಪ್ರೇ ಬಾಟ್ಲಲ್ಲೇ ಇದನ್ನು ಮಾಡಿ ಇಟ್ಕೊಂಡು ಅವಾಗವಾಗ ಸ್ಪ್ರೇ ಮಾಡ್ಕೊಳ್ಬೋದು, ತೊಂದರೆ ಏನಿಲ್ಲ. ಸೊ ನಮಗೆ ಯಾವಾಗ ಡೈಲಿ ಯೂಸ್ ಮಾಡೋದಕ್ಕೂ ಹೆಲ್ಪ್ ಆಗುತ್ತೆ ಇದು. ಮಾಡಿ ಇಡಬೇಕು. ಒಂದು ಸಲ ಒಂದೆರಡು ನಿಂಬೆಹಣ್ಣು ಹಾಕಿ ಒಂದು ಸ್ವಲ್ಪ ಜಾಸ್ತಿ ಸೋಡಾ ಹಾಕಿ ಎಲ್ಲ ಮಾಡಿ ಇಟ್ಕೊಳ್ಬೇಕು, ಯೂಸ್ ಆಗುತ್ತೆ. ನಾನು ಮಾಡಬೇಕಾದ್ರೆ ನಿಮಗೊಂದು ಸಲ ತೋರಿಸ್ತೀನಿ ಯಾವ ರೀತಿ ಮಾಡ್ಕೊಂಡಿದ್ದೀನಿ ಅಂತ. ಇನ್ನು ಸ್ನಾನಕ್ಕೂ ರೆಡಿ ಮಾಡ್ಕೊಳ್ತಾ ಇದ್ದೆ. ಅಷ್ಟರಲ್ಲಿ ಏನಾದರೆ ನನ್ನ ಮಗಳು ತಿನ್ನೋಕೆ ಮಾಡಿಕೊಡು ಅಂತ ಹೇಳಿದ್ಲ. ತುಂಬ ದಿನದಿಂದ ಪಾಸ್ತಾ ಮನೇಲಿ ಹಾಗೇ ಇತ್ತು, ಮಾಡೇ ಇರಲಿಲ್ಲ. ಸೊ ಅದನ್ನಾದರೆ ಮಾಡೋಣ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಆ್ಯಕ್ಚುಲಿ ಅದೆಲ್ಲ ನಮಗೆ ಇಷ್ಟನೇ ಆಗಲ್ಲ, ಈ ಪಾಸ್ತಾ ಅದೆಲ್ಲ ಮಾಡೋದಕ್ಕೆ. ತುಂಬ ದಿನ ಆಗಿತ್ತು ಅದನ್ನು ತಂದು. ಸೊ ನೋಡೋಣ ಅದನ್ನಾದರೆ ಮಾಡ್ಕೊಳ್ಳೋಣ ಅಂತ ಹೇಳಿ ಮಾಡ್ತಾಯಿದ್ದೀನಿ. ಇದಕ್ಕೇನೂ ಇಲ್ಲ, ಒಂದು ಈರುಳ್ಳಿ, 2 ಟೊಮೊಟೊ ತೊಗೊಂಡ್ಬಿಟ್ಟಿದ್ದೀನಿ. ಆ್ಯಕ್ಚುಲಿ ನಾನು 1 ಟೊಮೊಟೊ ತೊಗೋಬೇಕಿತ್ತು, ಇದರಲ್ಲಿ ಮಾಡಿರೋ ಮಿಸ್ಟೇಕ್ ಇದೇನೆ. ಸೊ 1 ಟೊಮೊಟೊ ತೊಗೊಂಡಿದ್ರೆ ಸಾಕಾಗ್ತಾಯಿತ್ತು. ತುಂಬ ಹುಳಿ ಥರ ಆಗಿಬಿಟ್ಟಿತ್ತು. ಇನ್ನು ಪಾಸ್ತಾನು ಅದನ್ನು ಒಂದು ಸಲ ಬೇಯಕ್ಕೆ ಇಟ್ಕೊಂಡೆ. ಅಪರೂಪಕ್ಕೆ ಏನಾದರೆ ಮಾಡೋಕ್ಕೆ ಹೋಗ್ತೀವಿ ಅಂದರೆ ಹಿಂಗೆ ಆಗೋದು. ಯಾವಾಗಲಾದ್ರೆ ಮಾಡ್ತಾ ಇರ್ತೀವಿ ಅಂದರೆ ಅದ್ರದ್ದು ಯಾವ ರೀತಿ ಅನ್ನೋದು ಗೊತ್ತಾಗುತ್ತೆ. ಸೊ ಪಾಸ್ತಾನು ತುಂಬ ಬಾಯ್ಲ್ ಆಗಿಬಿಟ್ಟಿತ್ತು, ಒಂಥರ ಮಿಕ್ಸ್ ಮಾಡಬೇಕಾದ್ರೆ ಸ್ಮೂತ್ ಆಗಿಬಿಟ್ಟಿತ್ತು. ಇನ್ನು ಈರುಳ್ಳಿ ಮತ್ತು ಒಂದು ಟೊಮೊಟೊ ಎಲ್ಲ ಹೆಚ್ಚಿಟ್ಕೊಂಡು ಒಂದು ಸ್ವಲ್ಪ ಬೆಳ್ಳುಳ್ಳಿ ಮತ್ತು ಶುಂಠಿನ ಅದನ್ನು ಕ್ರ್ಯಾಶ್ ಮಾಡಿಕೊಂಡು ಹಾಕ್ಕೊಂಡೆ. ಚೆನ್ನಾಗಿತ್ತು ಟೇಸ್ಟು. ಅಂದರೆ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಎಲ್ಲ ಹಾಕಿದರೆ ಸ್ವಲ್ಪ ಚೆನ್ನಾಗಿ ಬರ್ತಿತ್ತು. ಬಟ್ ಆರಿಗ್ಯಾನೋ, ಚಿಲ್ಲಿ ಫ್ಲೇಕ್ಸ್ ಇರಲಿಲ್ಲ. ಹಾಗಾಗಿ ನಾನು ಮೆಣಸಿನ ಪುಡಿ, ಜೀರಿಗೆ ಪುಡಿ ಹಾಕಿದ್ದೆ. ಸೊ ಅದ್ರ ಟೇಸ್ಟ್ ಬೇರೆ ಥರ ಬಂದಿತ್ತು. ಮತ್ತು ಇದು ಟೊಮೊಟೊ 2 ಹಾಕಿದ್ರಿಂದ ತುಂಬ ಹುಳಿ ಆಗಿಬಿಟ್ಟಿತ್ತು. ಜೊತೆಗೆ ನಾನು ಕೆಚಪ್ ಬೇರೆ ಹಾಕಿದ್ನ, ಇನ್ನೂ ಸ್ವಲ್ಪ ಜಾಸ್ತಿನೇ ಹುಳಿ ಆಯ್ತು ಅನಿಸುತ್ತೆ. ಸೊ ಇದ್ರ ಜೊತೆ ಜೀರಿಗೆ ಮತ್ತು ಮೆಣಸು ಮತ್ತು ಅರಿಶಿನ ಪುಡಿ ಹಾಕಿ ಚೆನ್ನಾಗಿ ಒಂದು ಸ್ವಲ್ಪ ಕ್ಲೀನಾಗಿ ಕಲಿಸ್ಕೊಂಡಿದ್ದೆ. ಆರಿಗ್ಯಾನೋ ಹಾಕಿದ್ರೇ ಇದಕ್ಕೆ ಒಳ್ಳೆ ಫ್ಲೇವರ್ ಕೊಡೋದು ಪಾಸ್ತಾಗೆ. ಇದನ್ನೊಂದು ಸ್ವಲ್ಪ ಚೆನ್ನಾಗಿ ಹಸಿ ವಾಸನೆ ಹೋಗೋವರೆಗೂ ಚೆನ್ನಾಗಿ ಮಿಕ್ಸ್ ಮಾಡ್ಕೊಂಡಿದ್ದೀನಿ. ಫೈನಲಾಗಿ ಈಗ ಆಗಿದೆ. ಸೊ ಈ ಥರನೇ ಬಂದಿದೆ. ತುಂಬ ರೆಡ್ಡಾಗೇನೂ ಬರಲಿಲ್ಲ. ಹುಳಿ ಮಾತ್ರ ಸಖತ್ತಾಗಿ ಬಂದಿತ್ತು. ಏಕೆಂದರೆ 2 ಹಾಕಿರೋದ್ರಿಂದ, ಟೊಮೊಟೊ ಜೊತೆಗೆ ಕೆಚಪ್ ಹಾಕಿದ್ರಿಂದ ತುಂಬ ಹುಳಿ ಕಾಣಿಸ್ಕೊಳ್ತಾ ಇತ್ತು. ಅದಲ್ಲದೆ ತುಂಬ ಬಾಯ್ಲ್ ಆಗಿಬಿಟ್ಟಿತ್ತಲ್ಲ, 1 ಟೈಮ್ ಏನೋ ಮಾಡ್ಕೊಂಡು ತಿನ್ಬೋದು ಅನ್ನೋ ಥರ ಇತ್ತು ಅಷ್ಟೇ. ನೆಕ್ಸ್ಟ್ ಟೈಮ್ ಒಂದು ಸ್ವಲ್ಪ ಚೆನ್ನಾಗಿ ಮಾಡೋಣ ಅಂತ ಹೇಳಿ ಸೊ ಅದನ್ನೇ ನನ್ನ ಮಗಳಿಗೂ ಮತ್ತು ನಾನು ಮಾಡ್ಕೊಂಡು ತಿಂದ್ವಿ. ಇನ್ನೂ ಆಗ್ತಿದ್ದಂಗೆ ಸ್ವಲ್ಪ ತರಕಾರಿ ತಂದಿದ್ರು ನಮ್ಮ ಮನೆಯವರು, ಅದನ್ನು ಜೋಡಿಸ್ಕೊಳ್ಳೋಣ ಅಂತ ಹೇಳಿ ಜೋಡಿಸ್ಕೊತಾ ಇದ್ದೀನಿ. ಇತ್ತೀಚೆಗಂತೂ ತರಕಾರಿಗಳು ಎಷ್ಟೇ ಫ್ರೆಶ್ ಆಗಿ ತಂದ್ರೂ ಫುಲ್ಲು ಬಾಡೋಗ್ಬಿಟ್ಟಿರುತ್ತೆ. ಸೊ ಫ್ರೆಶ್ ಅಂತ ಹೇಳೋಕ್ಕೆ ಬರಲ್ಲ. ಕೇಳಿದ್ರೆ ಇಲ್ಲ ಮೇಡಮ್ ನೆನ್ನೆ ಬೆಳಗ್ಗೆ ತಂದ್ವಿ, ಸಂಜೆನೇ ಬಂದಿದ್ದು ಆ ಥರ ಹೇಳ್ತಾರೆ. ಬಟ್ ಫುಲ್ಲು ಬಾಡೋಗಿದೆ. ತುಂಬ ಬಿಸಿಲಲ್ವಾ, ಮನೇಲಿರೋ ನಮಗೇ ಇಷ್ಟೊಂದು ಬಿಸಿಲು, ಅಂದರೆ ಸೆಕೆ ಎಲ್ಲ ಆಗ್ತಾ ಇರುತ್ತೆ, ನಮ್ಮ ಮುಖಗಳೇ ಬಾಡೋಗಿರುತ್ತೆ. ಅಂದರೆ ಈ ತರಕಾರಿ ಸೊಪ್ಪುಗಳೆಲ್ಲ ಯಾವ ಲೆಕ್ಕ ಅಲ್ವಾ. ಏನೋ ಅದನ್ನೆಲ್ಲ ಒಂದು ಸಲ ಎತ್ತಿಟ್ಕೊಬಿಟ್ಟೆ. ನಾನು ಆ್ಯಕ್ಚುಲಿ ತಂದಿದ ತಕ್ಷಣವೇ ಏನೋ ಎತ್ತಿಟ್ಕೊಳ್ಳಲ್ಲ, ಸ್ವಲ್ಪ ಹೊತ್ತು ಅಲ್ಲಿಟ್ಟು ಇಲ್ಲಿಟ್ಟು ಆಮೇಲೆ ನಾನು ಫ್ರೀ ಆದಾಗ ಮನ್ಸು ಬಂದಾಗ ನಾನೇ ತೆಗ್ದು ಇಟ್ಕೊಳ್ಳೋದು. ಒಂದೊಂದು ಸಲ ನಮ್ಮ ಮನೆಯವರೇ ತಂದಿದ ತಕ್ಷಣ ಎತ್ತಿ ಜೋಡಿಸಿಟ್ಬಿಡ್ತಾರೆ. ಇವಾಗಂತೂ ಅದು ಫ್ರೆಶ್ ಆಗಿರಲ್ಲ ಅಂತ ಹೇಳಿಬಿಟ್ಟು ಎಲ್ಲದನ್ನು ಒಂದು ಪಾರ್ಟ್ ಮಾಡಿ ಎತ್ತಿಟ್ಕೊಳ್ತಿದ್ದೆ.
ಮುಂಚೆ ಎಲ್ಲ ಬ್ಯಾಗ್ ಇಟ್ಕೊಂಡಿದ್ದೆ ಸಪ್ರೇಟಾಗಿ ವೆಜಿಟೇಬಲ್ಸ್ನ ಹಾಕಿಟ್ಕೊಳ್ಳೋದಕ್ಕೆ ಅಂತಲೇ. ಸೊ ಅದೆಲ್ಲ ಹರಿದೋಗ್ಬಿಟ್ಟಿತ್ತು. ನೆಟ್ ಬ್ಯಾಗ್ ಅಂತ ಆನ್ಲೈನಲ್ಲೇ ಬುಕ್ ಮಾಡಿ ತೊಗೊಂಡಿದ್ದೆ. ಪ್ಯಾಕ್ ಆಫ್ 6 ಏನೋ ಬಂದಿತ್ತು. ಹೆಲ್ಪ್ಫುಲ್ಲಾಗೆ ಚೆನ್ನಾಗೇ ಇತ್ತು. ಬಟ್ ಅದು ಅಷ್ಟೊಂದು ಕ್ವಾಲಿಟಿ ಇರಲಿಲ್ಲ. ಹಾಗಾಗಿ ಎಲ್ಲ ಒಂಥರ ತೂತ ಬಿದ್ದಂಗಾಗಿ ಹರಿದೋಗ್ಬಿಡ್ತು. ಅಲ್ಲಿಂದ ಇಲ್ಲಿವರೆಗೂ ಮತ್ತೇನೂ ತೊಗೊಳಕ್ಕೆ ಹೋಗಿಲ್ಲ. ಸೊ ಹಾಗೇ ಇಟ್ಕೊಳ್ತಾ ಬರ್ತಾಯಿದ್ದೀನಿ. ಇನ್ನು ನಮ್ಮ ಮನೇಲಂತೂ ಬೇಗ ಖಾಲಿ ಆಗದಿರೋ 2 ಐಟಮ್ಸ್ ಇದೆ ಈ ತರಕಾರಿಯಲ್ಲಿ. ಒಂದು ಬೆಂಡೆಕಾಯಿ, ಇನ್ನೊಂದು ಕ್ಯಾರೆಟು ಬೇಗ ಖಾಲಿ ಆಗಲ್ಲ, ಹಾಳಾಗೋದು ಇಲ್ಲ. ಬಿಕಾಸ್ ನಾನೊಂದು ಡಬ್ಬಿಯಲ್ಲಿ ನೀರು ಹಾಕಿ, ನಿಮಗೆ ಫಸ್ಟೇ ಹೇಳಿದೆ, ನೀರು ಹಾಕಿ ಒಂದು ಸ್ವಲ್ಪ ಉಪ್ಪಾಕಿ ಅದರಲ್ಲಿ ಫುಲ್ಲು ಮುಳುಗೋ ಥರ ಹಾಕಿ ಇಟ್ಬಿಡ್ತೀನಿ. ಹಂಗಾಗಿ ಬೇಗನೂ ಹಾಳಾಗಲ್ಲ, ಖಾಲಿನೂ ಆಗಲ್ಲ. ಇನ್ನು ಬೆಂಡೆಕಾಯಿ ಅಂತೂ ತಿನ್ನೋದು ಸ್ವಲ್ಪ ರೇರು, ಬಟ್ ನಮ್ಮ ಮನೆಯವ್ರಿಗೆ ಇಷ್ಟ ಅಂತ ತರ್ತಾರೆ. ಎಲ್ಲ ಹಂಗಂಗೆ ಇಟ್ಟು ಕೊನೆಗೆ ತೆಗ್ದು ಬಿಸಾಕಿರ್ತೀನಿ. ಸೊ ಫೈನಲ್ಲಾಗೆ ಎಲ್ಲನೂ ಎತ್ತಿಟ್ಟು ನಾನು ಸ್ನಾನಕ್ಕೆ ಹೊರಟೆ. ಇತ್ತೀಚೆಗಂತೂ ತಣ್ಣೀರು ಸ್ನಾನನೇ ಮಾಡ್ಕೊಳ್ಳೋದಾಗಿದೆ. ಬಿಸಿನೀರಂತೂ ಮಾಡೋಕ್ಕೂ ಆಗಲ್ಲ, ಒಲೆ ಹಚ್ಚೋಕ್ಕೂ ಆಗಲ್ಲ. ನಂದು ಆ್ಯಕ್ಚುಲಿ ಅಂಡೆ ಒಲೆ ಇರೋದ್ರಿಂದ ನನಗೆ ಫಸ್ಟ್ ಆಫ್ ಆಲ್ ಅಂಡೆ ಒಲೆ ಹಚ್ಚೋದೇ ಭಾಳ ಕಷ್ಟಕರವಾದ ಸಂಗತಿ. ಸೊ ಫೈನಲ್ಲಾಗೆ ನಾನು ಈ ಬಿಸಿಲಿಂದ ಅದೊಂದು ನನಗೆ ಅಡ್ವಾಂಟೇಜ್ ಆಗಿಬಿಟ್ಟಿದೆ. ಇನ್ನು ನನ್ನ ಮಗಳಿಗೆ ಹೀಟ್ರಲ್ಲೇ ಬಿಸಿನೀರು ಕಾಯಿಸಿ ಸ್ನಾನ ಮಾಡಿಸ್ತಾ ಇದ್ದೀನಿ. ಅವಳಿಗೂ ತುಂಬ ಬಿಸಿಯಾಗಿ ಮಾಡಿಸಲ್ಲ, ತುಂಬ ಬೇವ್ತ್ಕೊತಾಳೆ ಪಾಪು. ಹಂಗಾಗಿ ತುಂಬ ಬಿಸಿ ಏನು ಮಾಡಿಸಲ್ಲ. ಈ ಒಂದು ವೆದರಿಗೆ ತಕ್ಕಂತೆ ನಾವು ಚೇಂಜ್ ಆಗಬೇಕಲ್ವ, ಮಕ್ಕಳಾದ್ರೂ ಅಷ್ಟೇ. ಸ್ವಲ್ಪ ಉಗುರು ಬೆಚ್ಚು ಥರ ಮಾಡಿಕೊಂಡು ಮಾಡಿಸ್ತೀನಿ, ತುಂಬ ತಣ್ಣಗೂ ಮಾಡಿಸಲ್ಲ. ಅಷ್ಟಕ್ಕೆ ಬೇವ್ತ್ಕೊಂಡ್ಬಿಟ್ಟಿರ್ತಾಳೆ. ಇನ್ನು ನಾನು ತಿಂಡಿ ಮಾಡೋಷ್ಟೊತ್ತಿಗಾಗಲೇ ಒಂದು 12:30 ಆಗಿಬಿಟ್ಟಿತ್ತು. ಇದು ನಮ್ಮ ಮಗಳದು 2ನೇ ಸಲ ಬ್ಯಾಟಿಂಗ್ ಅಂತ ಹೇಳ್ಬೋದು. ಪಲಾವು ಅವಳು ತಿನ್ನೋದೇ ಲೇಟು, ಅಂದರೆ ಲೇಟೂ ಆಗ್ಬೋದು, ತಿಂದಿನೂ ಇರ್ತಾಳೆ. ಬೇರೆದೆಲ್ಲ ಮಾಡಿದ್ರೆ ತಿಂಡಿ ತಿನ್ನಲ್ಲ. ನೆನ್ನೆನೇ ಹೇಳ್ತಾಯಿದ್ಲು, ಅಮ್ಮ ರಾತ್ರಿ ಪಲಾವ್ ಮಾಡು ಅಂತ ಹೇಳಿ. ನಾನು ಮಾಡಿರಲಿಲ್ಲ ನೈಟಿಗೆ. ಹಾಗಾಗಿ ಬೆಳಗ್ಗೆ ಮಾಡಿದೆ. ಸೊ ಅವಳ ಫೇವರು, ಅವಳಿಗೆ ಬೇಕು ಅಂತಿದ್ದನ್ನು ಮಾತ್ರ 2 ಸಲ ಆದರೂ ಸರಿ ಊಟ ಮಾಡ್ತಾಳೆ. ಹಾಗಾಗಿ ಬೆಳಗ್ಗೆ ಒಂದು ಸಲ ತಿಂಡಿ ತಿಂದಳು, ಈಗ ನಾನು ಒಂದು ಸಲ ಮಾಡಬೇಕಾದ್ರೆ ತಿಂಡಿ ತಿಂತಾಳೆ. ಅಷ್ಟು ತಿಂದ್ರೇ ಹೆಚ್ಚು ಅನಿಸುತ್ತೆ, ನಮಗೆ ಖುಷಿ ಅನಿಸುತ್ತೆ. ಏಕೆಂದರೆ ಒಂದೊಂದು ಸಲ ಇವಳು ತಿಂಡಿನೂ ತಿನ್ನಲ್ಲ. ಏನಾದರೂ ಅವಳಿಗೆ ಬೇಡದೇ ಇರೋದು ಏನಾದರೆ ಮಾಡಿಬಿಟ್ರೆ ಬೇಕಾದ್ರೆ ಉಪವಾಸ ಇದ್ದರೂ ಇರ್ತಾಳೆ ಹೊರತು ತಿಂಡಿ ಮಾತ್ರ ತಿನ್ನಲ್ಲ. ನಮಗೆ ಹೇಳಿ ಹೇಳಿ ಸಾಕಾಗುತ್ತೆ. ಅಟ್ಲೀಸ್ಟ್ ಬೈಯೋದಕ್ಕೆ 1-2 ತುತ್ತು ತಿಂಡಿ ತಿಂತಾಳೆ ಅಷ್ಟೇ. ಇನ್ನು ನಾನು ಈ ಥರ ಒಂದು ಕುಟಾಣಿ ತೊಗೊಂಡಿದ್ದೆ. ತುಂಬಾ ಚೆನ್ನಾಗಿದೆ ಕುಟಾಣಿ ಮಾತ್ರ. ಇದು ಫಸ್ಟ್ ಒಂದು ಸಲ ತೊಗೊಂಡಿದ್ದೆ, ಒಂಥರ ರೌಂಡ್ ಶೇಪಲ್ಲಿತ್ತು. ಅದು ಏನು ಅಷ್ಟು ನನಗೆ ಇಷ್ಟ ಆಗಿರಲಿಲ್ಲ, ಅದನ್ನು ವಾಪಸ್ ಮಾಡಿದೆ. ಇನ್ನು ನಮ್ಮ ಮನೇಲಿ ಒಂದಿತ್ತು, ಅದು ಅದ್ರ ಹೋಳೆ ಸ್ವಲ್ಪ ಸಣ್ಣದಾಗಿತ್ತು, ತುಂಬ ಆಳ ಇತ್ತು. ಬಟ್ ನನಗದು ಇಷ್ಟ ಆಗಲಿಲ್ಲ, ಏಕೆಂದರೆ ಅದು ಕುಟ್ಟಕ್ಕೇನೋ ಚೆನ್ನಾಗಿತ್ತು, ಬಟ್ ಅದನ್ನು ತೆಗಿಯೋಕ್ಕಂತೂ ಆಗ್ತಿರ್ಲಿಲ್ಲ. ವಾಶ್ ಮಾಡೋಕ್ಕೂ ನನಗೆ ಕಷ್ಟ ಅನ್ನಿಸ್ತಾ ಇತ್ತು. ಅದು ಹಂಗಾಗಿ ಅದನ್ನು ಹಾಗೇ ಬಿಟ್ಬಿಟ್ಟಿದ್ದೆ, ತೊಗೊಳಕ್ಕೆ ಯೂಸ್ ಮಾಡೋಕ್ಕಾಗದೆ. ಸೊ ಫೈನಲಾಗಿ ಅದು ಹಾಳಾಗಿಬಿಡ್ತು. ಹಾಳಾಗಿದೆ ಅಂದರೆ ಫುಲ್ಲು ಡಸ್ಟಾಗಿ ಮಣ್ಣೆಲ್ಲ ಆಗಿ ಆ ಥರ ಆಗಿಬಿಟ್ಟಿತ್ತು ಅಷ್ಟೇ. ಮತ್ತಿನ್ನು ನನಗೆ ಅದನ್ನು ಯೂಸ್ ಮಾಡೋಕ್ಕಾಗಲಿಲ್ಲ. ಹಾಗಾಗಿ ಇದನ್ನು ಬುಕ್ ಮಾಡಿದ್ದೆ. ಇನ್ ಕೇಸ್ ನಿಮಗೂ ಈ ಪ್ರಾಡಕ್ಟ್ನ ಲಿಂಕ್ ಬೇಕಿತ್ತು ಅಂದರೆ ಕಮೆಂಟ್ ಮಾಡಿ, ಲಿಂಕ್ನ ಶೇರ್ ಮಾಡ್ತೀನಿ. ಪ್ರಾಡಕ್ಟ್ ಮಾತ್ರ ವರ್ತ್ ಬೈಯಿಂಗ್ ಇದೆ. ಆ್ಯಂಡ್ ದೆನ್ ಇವತ್ತಿನ ರಾತ್ರಿ ಊಟಕ್ಕೆ ಮುದ್ದೆ ಮಾಡ್ತಾಯಿದ್ದೀನಿ. ಮುದ್ದೆ ಏನೋ ಅಪರೂಪನೇ ಮಾಡೋದು, ಯಾವಾಗಲೂ ಮಾಡಲ್ಲ. ಮುಂಚೆ ಎಲ್ಲ ಯಾವಾಗಲೂ ಮಾಡ್ಕೊಳ್ತಾ ಇದ್ವಿ, ಅಂದರೆ ನಮ್ಮ ಮನೆಯವರಿಗೋಸ್ಕರ ಮಾಡ್ತಿದ್ದೆ ಅಷ್ಟೇ. ನಾನು ನಮ್ಮ ಪಾಪು ಏನು ತಿನ್ನಲ್ಲ. ಸೊ ಇವತ್ತು ಚಿಕನ್ ಕೈಮಾ ಸಾಂಬಾರು ಮಾಡಿದ್ನ, ಅದಕ್ಕೆ ಕಾಂಬಿನೇಷನಾಗಿ ಚೆನ್ನಾಗಿರುತ್ತೆ ಅಂತ ಹೇಳಿ ಮಾಡ್ಕೊಳ್ತಾ ಇದ್ದೀನಿ. ಸೊ ಚಿಕನ್ ಕೈಮಾ ಬಂದು ಇತ್ತೀಚೆಗೆ ನನಗೆ ಕೈಮಾ ಮಾಡೋದು ಪರ್ಫೆಕ್ಟಾಗಿ ಬರ್ತಾ ಇದೆ. ಹಾಗಾಗಿ ತುಂಬ ಚಿಕನ್ ಸಾಂಬಾರು ಮಾಡೋದಕ್ಕಿಂತ ಕೈಮಾ ಸಾಂಬಾರೇ ಮಾಡ್ಕೊಳ್ತಾ ಇದ್ದೀನಿ. ಸೊ ಅದಕ್ಕೆ ಕಾಂಬಿನೇಷನ್ ಚೆನ್ನಾಗಿರುತ್ತೆ ಅಂತ ಅಷ್ಟೇ. ಇನ್ನು ನಮಗೆ ಯಾವಾಗ ಬೇಕೋ ಆ ಟೈಮಿಗೆ ಹೋಗಿ ರಾಗಿ ಹಿಟ್ಟು ತಂದು ಮಾಡ್ಕೊಳ್ಳೋದಾಗಿರುತ್ತೆ. ಇನ್ನು ಮುಂಚೆ ಎಲ್ಲ ನಾನು ಮುದ್ದೆ ಮಾಡೋಕ್ಕೆ ಹೋದರೆ ಅಂಬ್ಲಿ ಆಗಿಬಿಡೋದು. ಸೊ ಅದೊಂದು ಮುದ್ದೆ ಮಾಡಬೇಕಾದ್ರೆ ಅದನ್ನು ನೆನಪಿಸ್ಕೊತಾ ಇರ್ತೀನಿ. ಮುಂಚೆಲ್ಲ ನನಗೆ ಮಾಡೋಕ್ಕೆ ಬರ್ತಿರ್ಲಿಲ್ಲ ಅಲ್ವಾ, ಈಗ ನೋಡು ಎಷ್ಟು ಪರ್ಫೆಕ್ಟಾಗಿ ಮಾಡ್ತೀನಿ ಅಂತ. ಈಗ ಒಬ್ರಿಗಂದರೆ ಕರೆಕ್ಟಾಗಿ ಒಬ್ರಿಗೆ ಆಗಂಗೆ ಮಾಡ್ತೀನಿ, ಈಗ 3 ಜನ ಅಂದರೆ 3 ಜನಕ್ಕೆ ಆಗಂಗೆ ಮಾಡ್ತೀನಿ. ಸೊ ಆ ಥರ ಯಾವ ರೀತಿ ನಾವು ಅದನ್ನು ಪರ್ಫೆಕ್ಟಾಗೆ ಮಾಡ್ಕೊಳ್ತಾ ಹೋಗ್ತೀವಿ, ಅಂದರೆ ಪ್ರಾಕ್ಟೀಸ್ ಮೇಕ್ಸ್ ಪರ್ಫೆಕ್ಟ್ ಅಂತ ಹೇಳ್ತಾರಲ್ಲ. ಸೊ ಹೋಗ್ತಾ ಹೋಗ್ತಾ ಎಲ್ಲದಕ್ಕೂ ಅಭ್ಯಾಸ ಆಗುತ್ತೆ. ಏನಂದರೆ ಎಲ್ಲದಕ್ಕೂ ಒಂದು ಅವಕಾಶ ಕೊಡಬೇಕು. ಏನು ಮಾಡೋದಕ್ಕೂ ಬರಲ್ಲ ಅಂತಂದರೆ ಖಂಡಿತವಾಗ್ಲೂ ಅದು ಬರಲ್ಲ. ಬಟ್ ನಾನು ಏನಾರೇ ಬರಲ್ಲ ಅಂತ ಹೇಳಿ ಹಂಗೆ ಅವಾಯ್ಡ್ ಮಾಡೋಕ್ಕೆ ಹೋಗಲ್ಲ. ಸೊ ಅದಕ್ಕೆ ಬರೋವರೆಗೂ ನಾನು ಬಿಡಲ್ಲ, ಹಾಳಾದರೂ ಪರವಾಗಿಲ್ಲ, ಅದು ಕಂಪ್ಲೀಟ್ ಮಾಡೋವರೆಗೂ ಬಿಡಲ್ಲ. ಸೊ ಫೈನಲಿ ರಾತ್ರಿ ಊಟಕ್ಕೆ ಮುದ್ದೆ ಮತ್ತು ಕೈಮಾ ಸಾಂಬಾರು ರೆಡಿ ಆಯಿತು. ಹಾಗೆಯೇ ಲಾಗ್ಸ್ನ ಮುಗಿಸ್ತಾ ಬರ್ತಾ ಇದ್ದೀನಿ. ಸೊ ಇದನ್ನು ಲಾಗ್ಸ್ ಆಗಿರುತ್ತೆ. ಇಷ್ಟ ಆದರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ. ಸಿ ಯು ಅಗೇನ್.